ಇದನ್ನ ಚೆನ್ನಾಗಿ ಊಟ ಮಾಡಬೇಕು. ಮನೆ ಊಟ ತಿಂದು ಎಷ್ಟು ದಿನ ಆಗಿತ್ತು. ಇವತ್ತು ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಊಟದ ರುಚಿ ಡಬಲ್ ಆಗುತ್ತೆ. ಈ ದಿನಕ್ಕೋಸ್ಕರನೇ ಎಲ್ಲರೂ ಕಾಯ್ತಾ ಇದ್ವಿ. ಮನೆ ಮಕ್ಕಳೆಲ್ಲ ಹೀಗೆ ಒಟ್ಟು ಕೂತು ಊಟ ಮಾಡಿದ್ರೆ ಹೆತ್ತೋರ್ಗೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಆದರೆ ನನಗೆ ವಿಷ ಕುಡ್ದಷ್ಟು ಹೊಟ್ಟೆ ಉರಿತಿದೆ. ನಾನೇನು ಆಗಬಾರ್ದು ಅಂದ್ಕೊಂಡಿದ್ನೋ ಅದೆಲ್ಲ ಆಗ್ತಿದೆ. ಮನೆ ಮಕ್ಕಳೆಲ್ಲ ಒಂದಾಗ್ತಿದ್ದಾರೆ. ಇಲ್ಲ, ಯಾವುದೂ ನನ್ನ ಹಿಡಿತದಲ್ಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಯಾಕೆ ಶಾರ್ವರಿ ಎದ್ಬಿಟ್ರಿ? ಕೂತ್ಕೊಂಡು ಊಟ ಮಾಡಿ. ಯಾಕೆ ಸಿಹಿ ಊಟ ನಿಮ್ಗೆ ಹಿಡಿಸ್ಲಿಲ್ವಾ? ಯಾಕೆ ಹಿಡಿಸಲ್ಲ? ಚಿಕ್ಕಮ್ಮನಿಗೆ ಸಿಹಿ ಊಟ ಅಂದ್ರೆ ತುಂಬ ಇಷ್ಟ. ಹಾಗಿದ್ರೆ ಕೂತು ಊಟ ಮಾಡಿ. ಮನೆಯವರೆಲ್ಲರೂ ಸಂತೋಷವಾಗಿರ್ಬೇಕಾದ್ರೆ ಈ ಸಂತೋಷನ ನೀವು ಕಣ್ ತುಂಬ್ಕೋಬೇಕಲ್ವಾ? ಪಾಪು ಜೈಲಿಂದ ಆಚೆ ಬಂದಿದ್ದಾನೆ. ಈ ಸಂತೋಷಕ್ಕಾದರೂ ನೀವು ಸ್ವೀಟ್ ತಿನ್ನಲೇಬೇಕು. ಅಷ್ಟೇ ಅಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಅವ್ರ ಕಂಬಿ ಹಿಂದೆ ಇರ್ತಾರೆ. ನೀವು ಅದಕ್ಕಾದರೂ 2 ಸ್ವೀಟ್ ತಿನ್ನಬೇಕು. ಏನು ಯೋಚನೆ ಮಾಡ್ತಿದ್ಯಾ ಶಾರ್ವರಿ? ಬಾ ಕೂತ್ಕೋ, ಊಟ ಮಾಡು. ಮತ್ತೆ ಇಂಥ ಒಳ್ಳೆ ಊಟ ಸಿಗುತ್ತೋ ಇಲ್ವೋ, ಸಿಕ್ತಾಗ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ಅಣ್ಣ ಆಗಲಿ ಮಕ್ಕಳಾಗಲಿ ತಪ್ಪು ಮಾಡಿರೋ ಪಾಪಿಗಳನ್ನು ಹುಡುಕಿ ಶಿಕ್ಷೆ ಕೊಡಿಸೋವರೆಗೂ ಬಿಡಲ್ಲ. ನಂಗೆ ಗೊತ್ತು, ನಮ್ಮ ಮಕ್ಕಳು ಸಾಮಾನ್ಯದವರಲ್ಲ. ಸಮರ್ಥ ಆಚೆ ಬರೋವರೆಗೂ ಉಪವಾಸ ಮಾಡಿದವರಲ್ವಾ ಇವರು. ಇವತ್ತು ಸಮರ್ಥ ಆಚೆ ಬಂದಿದ್ದಕ್ಕೆ ನಾನು ಉಪವಾಸ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಬೇಕು. ಅದಕ್ಕೆ ನಾನಿವತ್ತು ಉಪವಾಸ ವ್ರತ ಮಾಡ್ತೀನಿ. ನನಗೇನು ಬೇಡ. ನೀನು ಅನ್ಕೊಂಡಿರೋದು ಯಾವುದು ನೆರವೇರಲ್ಲ ಶಾರ್ವರಿ. ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಈ ನಗು ಸಂತೋಷ ಯಾವಾಗಲೂ ಹೀಗೆ ಇರುತ್ತೆ. ನನ್ನ ಮನೆ ಈಗ ಖುಷಿಯಿಂದ ಆನಂದದಿಂದ ತುಂಬಿ ಹರಿತಾ ಇರೋ ನದಿ. ಈ ರೀತಿ ಹರಿತಾ ಇರೋ ನದಿಗೆ ನೀನು ಹಾಕೋ 1-2 ಹನಿ ವಿಷ ಏನು ಮಾಡೋಕ್ಕಾಗಲ್ಲ. ಹಾಗಂತ ನಾನು ನಿನ್ನನ್ನು ಸುಮ್ಮನೆನೂ ಬಿಡಲ್ಲ. ಅದಕ್ಕೆ